ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು. ವರಮಹಾಲಕ್ಷ್ಮಿ ಹಬ್ಬ ಮುಗಿದ್ರೂ ಬರಲಿಲ್ಲ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಇದೊಂದೇ ಭಾಗ್ಯ ಸರಿಯಾಗಿ ನಡೀತಿರೋದು. ಆರೋಷಕ್ ಅವರು ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತಿಲ್ಲವೆಂದರೆ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಕೇಂದ್ರ ಸರ್ಕಾರದಿಂದ PM ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಮತ್ತೆ ಬದಲಾವಣೆ. ಈ ನಿಯಮ ಪಾಲನೆ ಮಾಡಿದರೆ ಮಾತ್ರ ಮುಂದಿನ ಕಂತಿನ 2,000 ರೂಪಾಯಿ ಜಮಾ. ಎಲ್ಲ ಮಾಹಿತಿ ಬಂದಿವೆ. ಮತ್ತೊಂದೆಡೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಜನಸಾಮಾನ್ಯರ ಪರದಾಟಕ್ಕೆ ಬ್ರೇಕ್ ಹಾಕಿದ ಆಹಾರ ಇಲಾಖೆ. ಈ KYC ಪ್ರಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತ. APL ಮತ್ತು BPL ಪಡಿತರ ಚೀಟಿದಾರರಿಗೆ ಮುಖ್ಯವಾದ ಮಾಹಿತಿ. ಮತ್ತೊಂದೆಡೆಯಲ್ಲಿ ರಾಜ್ಯದ ಪಿಂಚಣಿದಾರರಿಗೆ ಮತ್ತೆ ಸಿಹಿ ಸುದ್ದಿ. ಈಗ ಮತ್ತೆ ಹಲವರಿಗೆ ಪಿಂಚಣಿ ಸೌಲಭ್ಯ ಮುಂದುವರಿಯಲಿದೆ. ಸರ್ಕಾರದಿಂದ ಬಿಗ್ ರಿಲೀಫ್. ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. LPG KYC ಕುರಿತಂತೆ ಮುಖ್ಯವಾದ ಸೂಚನೆ. ಶೀಘ್ರವೇ ಈ ಒಂದು ಕೆಲಸ ಮಾಡಿ. ನಾಳೆನೇ ಅಂತಿಮ ದಿನಾಂಕ. ಯಾವ ರೀತಿ KYC ಮಾಡಬೇಕು ಎಂಬ ಮಾಹಿತಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾವಾಯ್ತಾ? ಕಮೆಂಟ್ ಮಾಡಿ. ಹೌದು, ಸರ್ಕಾರದಿಂದ ಹಣ ಬಿಡುಗಡೆ ಆಗುತ್ತಿರುವ ಮಾಹಿತಿ ಬರ್ತಾ ಇದೆ. ಆದರೆ ಫಲಾನುಭವಿಗಳಿಗೆ ಜಮೆ ಆಗುತ್ತಿರುವ ಸುದ್ದಿ ಮಾತ್ರ ಕಾಣುತ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಕಳೆದರೂ ಗೃಹಲಕ್ಷ್ಮಿ ಯೋಜನೆ ಜಮಾ ಆಗಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಫಲಾನುಭವಿಗಳಿಗೆ ಜಮೆ ಆಗುತ್ತಿಲ್ಲ. ಆದರೆ ಗೃಹ ಜ್ಯೋತಿ ಯೋಜನೆಯನ್ನು ಯಾವ ರೀತಿ ಮನೆ ಮನೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗುತ್ತಿದೆಯೋ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಮನೆ ಮನೆ ಮೂಲಕ ಸಮೀಕ್ಷೆ ಮಾಡುವುದಾಗಿ ಸರ್ಕಾರ ಈಗ ಹೇಳಿದೆ. ಹೌದು ಸ್ನೇಹಿತರೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇತ್ತೀಚೆಗೆ ವಿಧಾನಸಭೆಯಲ್ಲಿ ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಮರು ಅರ್ಜಿ ಹಾಕಬೇಕು, ಸೇವಾ ಸಿಂಧು ಕೇಂದ್ರ ಹಾಗೂ ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಉಚಿತ ಬಸ್ ಯೋಜನೆ ಒಂದೇ ಸರಿಯಾಗಿ ನಡೆಯುತ್ತಿರುವುದು. ಉಳಿದಂತ ಗ್ಯಾರಂಟಿ ಯೋಜನೆಗಳು ನಮಗೆ ಲಾಭ ಸಿಗುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಅಸಮಾಧಾನದ ಮಾತುಗಳಾಗಿದೆ. ಅಂದಹಾಗೆ ಸ್ನೇಹಿತರೆ, ಈಗ ಆರೋಷಕ್ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಟ್ವೀಟ್ ಮಾಡಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಟ್ವೀಟ್ ನೋಡ್ತಿರಬಹುದು. ಇದು ವಿಪಕ್ಷ ನಾಯಕರಾಗಿರುವ ಆರೋಷಕ್ ಅವರೇ ಮಾಡಿದ ಟ್ವೀಟ್ ಆಗಿದೆ. ಇದರಲ್ಲಿ ಅವರು ಏನು ಬರೆದಿದ್ದಾರೆ ಅಂದ್ರೆ, ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡಲು ದುಡ್ಡಿಲ್ಲ, ಮನೆ ಮನೆಗೆ ಸಮೀಕ್ಷೆ ಮಾಡಲು ಮಾತ್ರ ಡ್ರಾಮಾ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯ ಮತ್ತೊಂದು ಬಣ್ಣ ಬಯಲು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಲವು ತಿಂಗಳಿನಿಂದ 2,000 ರೂಪಾಯಿ ಕಂತುಗಳು ಬಾಕಿ ಉಳಿದಿವೆ. ರಾಜ್ಯದ ತಾಯಂದಿರು ತಮ್ಮದೇ ಹಣಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಅಲಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಕಿ ಕಂತುಗಳನ್ನು ಬಿಡುಗಡೆ ಮಾಡುವ ಕಾಳಜಿಗಿಂತ ಈಗ ಫಲಾನುಭವಿಗಳ ಮನೆ ಮನೆಗೆ ಹೋಗಿ ಬಯೋಮೆಟ್ರಿಕ್ ಫೇಸ್ ಅಥೆಂಟಿಕೇಶನ್ ಹೆಸರಿನಲ್ಲಿ ಹೊಸ ಸಮೀಕ್ಷೆ ನಡೆಸುವ ಆಟ ಮಾಡಲು ಮುಂದಾಗುತ್ತಿದೆ. CM DK ಶಿವಕುಮಾರ್ ಅವರೇ ಮೊದಲು ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಹಲವು ತಿಂಗಳಿನಿಂದ ಬಾಕಿ ಇರುವ ಗೃಹಲಕ್ಷ್ಮಿ ಕಂತುಗಳನ್ನು ಯಾವಾಗ ಬಿಡುಗಡೆ ಮಾಡುತ್ತೀರಿ? ತಮ್ಮ ಹಕ್ಕಿನ 2,000 ರೂಪಾಯಿ ಪಡೆಯಲು ಮಹಿಳೆಯರು ಕಚೇರಿಯಿಂದ ಕಚೇರಿಗೆ ಅಲಿಯುವಂತೆ ಮಾಡುತ್ತಿರುವುದು ಏಕೆ? ಖಜಾನೆ ಖಾಲಿಯಾದ ಬಳಿಕ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿತಗೊಳಿಸಲು ಮರುಪರಿಶೀಲನೆಯ ನೆಪ ಏನಾದರೂ ಮಾಡುತ್ತಿದ್ದೀರಾ? ಅಥವಾ ಸಮೀಕ್ಷೆ ಆ್ಯಪ್, ವೆಬ್ ಅಪ್ಲಿಕೇಶನ್, ಬಯೋಮೆಟ್ರಿಕ್ ಫೇಸ್ ಅಥೆಂಟಿಕೇಶನ್ ಹೆಸರಿನಲ್ಲಿ ಕಾಲಹರಣ ಮಾಡುವ ಹೊಸ ತಂತ್ರವೇನಾದರೂ ಇದೆಯಾ ಎಂದು ಆರೋಷಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಲಿಖಿತ ಮಾಹಿತಿಯೇ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯವನ್ನು ಬಯಲು ಮಾಡಿದೆ. ಯೋಜನೆ ಆರಂಭದಿಂದ ಜೂನ್ 2026ರವರೆಗೆ 3,13,297 ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಅವರಲ್ಲಿ 1,10,562 ಮೃತ ಫಲಾನುಭವಿಗಳ ಖಾತೆಗಳಿಗೆ ಮರಣದ ನಂತರವೂ 117.31 ಕೋಟಿ ಜಮೆಯಾಗಿದೆ. ಆದರೆ ಸರ್ಕಾರದ ಲೆಕ್ಕ ಶೀರ್ಷಿಗೆ ವಾಪಸ್ ಬಂದಿರುವುದು ಕೇವಲ 40.7 ಕೋಟಿ. ಸತ್ತವರ ಖಾತೆಗೆ ಹಣ ಹೋಗುವವರೆಗೆ ನಿದ್ರಿಸುತ್ತಿದ್ದಂಥ ಸರ್ಕಾರ ಜೀವಂತ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಹಾಕುವ ಸಮಯದಲ್ಲಿ ಮಾತ್ರ ನಿಯಮ ನಿಬಂಧನೆಗಳ ನೆಪ ಹೇಳುತ್ತಿದೆ. ಇದು ಕೇವಲ ಹಣ ಪಾವತಿಯಲ್ಲಿ ವಿಳಂಬವಲ್ಲ, ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತಾತ್ಮಕ ವೈಫಲ್ಯ ಮತ್ತು ಹಣಕಾಸು ನಿರ್ವಹಣೆಯ ಅಸಮರ್ಥತೆಗೆ ಸಾಕ್ಷಿ ಹಾಗೂ ಖಜಾನೆ ಖಾಲಿಯಾಗಿರುವುದಕ್ಕೆ ಸ್ಪಷ್ಟ ನಿದರ್ಶನ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇದುವರೆಗೆ 1,24,48,938 ಫಲಾನುಭವಿಗಳಿಗೆ 76,951 ಕೋಟಿ ಪಾವತಿಸಲಾಗಿದೆ ಎಂದು ಸರ್ಕಾರವೇ ಹೇಳಿಕೊಂಡಿದೆ. ಪ್ರತಿ ಯಜಮಾನಿಗೆ ತಲಾ 2,000 ರೂಪಾಯಿ ನೀಡುವ ಯೋಜನೆಯಡಿಯಲ್ಲಿ 32 ಕಂತುಗಳವರೆಗೆ ಹಣ ಪಾವತಿ ಮಾಡಲಾಗಿದೆ ಎಂದು ಸರ್ಕಾರದ ಉತ್ತರದಲ್ಲಿದೆ. ಆದರೆ ಇಂದು ಬಾಕಿ ಕಂತುಗಳಿಗಾಗಿ ರಾಜ್ಯದ ತಾಯಂದಿರು ಸರ್ಕಾರದ ಬಾಗಿಲು ತಟ್ಟಬೇಕಾದ ಸ್ಥಿತಿಯೂ ಬಂದಿದೆ. ಗ್ಯಾರಂಟಿ ಘೋಷಿಸುವಾಗ ಬಡ ತಾಯಂದಿರನ್ನು ನೆನಪಿಸಿಕೊಂಡ ಕಾಂಗ್ರೆಸ್ ಹಣ ನೀಡುವಾಗ ಮಾತ್ರ ಅವರನ್ನೇ ಮರೆತಿದೆ. ಈಗ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಮನೆಗಳಲ್ಲಿ ಹಬ್ಬದ ಸಂಭ್ರಮ ಇರಬೇಕಾದ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಸುಳ್ಳಿನ ಗ್ಯಾರಂಟಿಯ ಗೃಹಲಕ್ಷ್ಮಿ ಹಣವೇ ರಾಜ್ಯದ ತಾಯಂದಿರಿಗೆ ಮರೀಚಿಕೆಯಾಗಿದೆ. CM DK ಶಿವಕುಮಾರ್ ಅವರೇ, ಸಮೀಕ್ಷೆಯ ಡ್ರಾಮಾ ಸಾಕು. ಆ್ಯಪ್,
ವೆಬ್ ಅಪ್ಲಿಕೇಶನ್, ಫೇಸ್ ಅಥೆಂಟಿಕೇಶನ್ ಹೆಸರಿನ ಕಾಲಹರಣವು ಸಾಕು. ಮೊದಲು ಗೃಹಲಕ್ಷ್ಮಿಯರ ಹಲವು ತಿಂಗಳ ಬಾಕಿ ಕಂತುಗಳನ್ನು ತಕ್ಷಣವೇ ಬಿಡುಗಡೆ ಮಾಡಿ ಮೃತರ ಖಾತೆಗೆ ಹೋದ ಹಣವನ್ನು ವಾಪಸ್ ಪಡೆಯುವಲ್ಲಿ ನಿಮ್ಮ ಸರ್ಕಾರ ಎಷ್ಟು ವಿಫಲವಾಗಿದೆ ಎಂಬುದಕ್ಕೆ ಉತ್ತರವೂ ಕೂಡ ಕೊಡಿ. ಜೀವಂತ ಫಲಾನುಭವಿಗಳ ಹಕ್ಕಿನ ಹಣವನ್ನು ತಡೆದು ಅವರನ್ನೇ ಮರುಪರಿಶೀಲನೆಗೆ ಒಳಪಡಿಸುವ ನೈತಿಕ ಹಕ್ಕು ನಿಮ್ಮ ಸರ್ಕಾರಕ್ಕಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿ ಅಂದರೆ ಘೋಷಣೆ ಭರ್ಜರಿ, ಪ್ರಚಾರ ಜೋರು. ಆದರೆ ಹಣದ ವಿಷಯ ಬಂದಾಗ ಮಾತ್ರ ಬಾಕಿ ವಿಳಂಬ ಮತ್ತು ಹೊಸ ಹೊಸ ನೆಪಗಳು. ರಾಜ್ಯದ ತಾಯಂದಿರು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳುತ್ತಿರುವ ಪ್ರಶ್ನೆ ಒಂದೇ, ನಮ್ಮ 2,000 ರೂಪಾಯಿ ಎಲ್ಲಿದೆ? ಆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಶ್ರೀ DK ಶಿವಕುಮಾರ್ ಮನೆ ಮನೆಗೆ ಸಮೀಕ್ಷೆಗಿಂತ ಮೊದಲು ಮನೆ ಮನೆಗೆ ಬಾಕಿ ಹಣ ತಲುಪಿಸಿ ಎಂದು ಆರೋಶಕ್ ಅವರು ದೊಡ್ಡದಾದ ಟ್ವೀಟ್ ಮಾಡಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾ ಆಗ್ತಾ ಇದೆಯಾ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಬನ್ನಿ ಎರಡನೇ ಮಾಹಿತಿಗೆ ಹೋಗೋಣ. ದೇಶದ ಕೋಟ್ಯಾಂತರ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮುಖ್ಯವಾದ ಸೂಚನೆ. ನೀವು ಕೂಡ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಮುಂದಿನ ಕಂತಿನ 2,000 ರೂಪಾಯಿ ಪಡೆದುಕೊಳ್ಳಬೇಕಂದ್ರೆ ಮತ್ತೊಮ್ಮೆ KYC ಮಾಡಿಕೊಳ್ಳಬೇಕು. ಹೌದು ಸ್ನೇಹಿತರೆ, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅರ್ಹ ರೈತರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುವ 24ನೇ ಕಂತು ಜಮೆ ಆಗಬೇಕಾದ್ರೆ KYC ಮತ್ತೊಮ್ಮೆ ಕಡ್ಡಾಯಗೊಳಿಸಲಾಗಿದೆ. ನಕಲಿ ಫಲಾನುಭವಿಗಳನ್ನು ಪಟ್ಟಿಯಿಂದ ಹೊರಗಿಡುವುದು ಮತ್ತು ಅರ್ಹ ರೈತರಿಗೆ ಪಾರದರ್ಶಕವಾಗಿ ಕಂತುಗಳನ್ನು ಜಮೆ ಮಾಡುವ ಉದ್ದೇಶದಿಂದ KYCಯಲ್ಲಿ ಮತ್ತೊಮ್ಮೆ ನಿಯಮಗಳನ್ನು ಬದಲಾವಣೆ ಮಾಡಲಾಗಿದೆ. ಹೌದು, ಈ ಒಂದು ಹಿಂದೆ ಆಧಾರ್ ಕಾರ್ಡ್ನ OTP ಮೂಲಕ KYC ಮಾಡಿಕೊಳ್ಳುವ ಅವಕಾಶವಿತ್ತು. ಆದರೆ ಫಲಾನುಭವಿಗಳ ನಿಖರ ಪರಿಶೀಲನೆ ಮತ್ತು ಯೋಜನೆ ಹಣ ಅರ್ಹರಿಗೆ ಮಾತ್ರ ತಲುಪುವ ಉದ್ದೇಶದಿಂದ ಬಯೋಮೆಟ್ರಿಕ್ ಅಥವಾ ಫೇಸ್ ಆಧಾರಿತ KYC ಜಾರಿಗೊಳಿಸಲಾಗುತ್ತಿದೆ. ಸೆಪ್ಟೆಂಬರ್ ತಿಂಗಳ ಒಳಗೆ KYCಯನ್ನು ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ 23 ಕಂತು ಈಗಾಗಲೇ ಜಮಾ ಆಗಿದ್ದು 24ನೇ ಕಂತು ಬಹುತೇಕ ಮುಂದಿನ ತಿಂಗಳು ಸೆಪ್ಟೆಂಬರ್ ಅಲ್ಲಿ ಬಿಡುಗಡೆ ಆಗಲಿದೆ. ಆದರೆ ಸರ್ಕಾರದ ನೂತನ ಮಾರ್ಗಸೂಚಿಯ ಪ್ರಕಾರ ಈಗ ರೈತರು ಆಧಾರ್ ಕಾರ್ಡ್ ಮೂಲಕ KYC ಮಾಡಿದರೆ ಸಾಕಾಗೋದಿಲ್ಲ. ಬದಲಿಗೆ ಮುಖ, ಚೆಹರೆ ಗುರುತು ಮತ್ತು ಬಯೋಮೆಟ್ರಿಕ್ ಅನ್ನು ಕೊಡುವುದು ಕಡ್ಡಾಯವಾಗಿದೆ. ಹೌದು ಸ್ನೇಹಿತರೆ, ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಗ್ರಾಮ್ 1, ಕರ್ನಾಟಕ 1, ಕೃಷಿ ಇಲಾಖೆ ಹೀಗೆ ಎಲ್ಲಾದರೂ ಹೋಗಿ ಬೆರಳಚ್ಚು ನೀಡುವ ಮೂಲಕ ಈ ಒಂದು ಮತ್ತೊಮ್ಮೆ KYC ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ದರೆ ಕಮೆಂಟಲ್ಲಿ ರೈತ ಎಂದು ಕಮೆಂಟ್ ಮಾಡಿ, ಇನ್ನಷ್ಟು ಮಾಹಿತಿ ತಂದು ಕೊಡುತ್ತೇವೆ. ಬನ್ನೀಗ ಮೂರನೇ ಮಾಹಿತಿಗೆ ಹೋಗೋಣ. ನೀವು ಕೂಡ APL ಅಥವಾ BPL ಪಡಿತರ ಚೀಟಿ ಹೊಂದಿದ್ರೆ ಯಾವ ಕಾರ್ಡು ಇದೆ ಕಮೆಂಟ್ ಮಾಡಿ. ಇದೀಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಜನಸಾಮಾನ್ಯರ ಪರದಾಟಕ್ಕೆ ಆಹಾರ ಇಲಾಖೆ ಬ್ರೇಕ್ ಕೊಟ್ಟಿದೆ. ಹೌದು ಸ್ನೇಹಿತರೆ, ಪಡಿತರ ಚೀಟಿದಾರರ KYC ಪ್ರಕ್ರಿಯೆ ಹಾಗೂ ಅಕ್ಕಿ ವಿತರಣೆ ಏಕಕಾಲದಲ್ಲಿ ನಡೆದು ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿಗಳಲ್ಲಿ ಎದುರಾಗಿದ್ದಂಥ ತಾಂತ್ರಿಕ ಅಡಚಣೆಗೆ ಆಹಾರ ಇಲಾಖೆ ಕೊನೆಗೂ ಪರಿಹಾರ ಕಂಡುಕೊಂಡಿದೆ. ಅದೇನೆಂದರೆ ಸರ್ವರ್ ಡೌನ್ ಸಮಸ್ಯೆಯಿಂದಾಗಿ ಸಾರ್ವಜನಿಕರು ಅನುಭವಿಸುತ್ತಿದ್ದಂಥ ಪರದಾಟ ತಪ್ಪಿಸಲು ತಾತ್ಕಾಲಿಕವಾಗಿ KYC ಪ್ರಕ್ರಿಯೆ ರದ್ದುಗೊಳಿಸಲಾಗಿದೆ. ಸೆಪ್ಟೆಂಬರ್ 1ರ ನಂತರ ಮತ್ತೊಮ್ಮೆ ಪುನರಾರಂಭಿಸಲು ಆಹಾರ ಇಲಾಖೆ ನಿರ್ಧಾರ ಮಾಡಿದೆ. ಹೌದು, ಕೇಂದ್ರ ಸರ್ಕಾರದ ಮಾರ್ಗದರ್ಶನದಂತೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಪ್ರತಿ 5 ವರ್ಷಕ್ಕೊಮ್ಮೆ ಪಡಿತರ ಚೀಟಿದಾರರು KYC ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಆದರೆ ಸ್ನೇಹಿತರೆ, ಪ್ರಸ್ತುತ ಚಾಲ್ತಿಯಲ್ಲಿರುವ ಸುದ್ದಿ ಅಂದರೆ ಇದೇ ಒಂದು ತಿಂಗಳ ಅಂತ್ಯದಲ್ಲೇ KYC ಪೂರ್ಣಗೊಳಿಸಬೇಕು ಎನ್ನುವ ಒಂದು ಸುದ್ದಿಯಿಂದ ಗ್ರಾಹಕರು ಆತಂಕಕ್ಕೊಳಗಾಗಿ ಒಮ್ಮೆಗೆ ನ್ಯಾಯಬೆಲೆ ಅಂಗಡಿಗಳಿಗೆ ಮುಗಿಬಿದ್ದಿದ್ದು, ಇದರ ಜೊತೆಗೇನೆ ಇದೇ ತಿಂಗಳು ಫಲಾನುಭವಿಗಳಿಗೆ ಒಟ್ಟಿಗೆ 2 ತಿಂಗಳ ಪಡಿತರ ಕ್ಯೂ ಕೂಡ ವಿತರಿಸಲಾಗುತ್ತಿದೆ. ಹಾಗಾಗಿ ಪ್ರತಿಯೊಬ್ಬರು 2 ಬಾರಿ ಬೆರಳಚ್ಚು ಕೂಡ ನೀಡಬೇಕಾಗಿದೆ. ಇಂತಹ ಸಮಯದಲ್ಲಿ KYC ಮಾಡುವುದು ತುಂಬಾನೇ ಕಠಿಣಕರವಾಗಿದೆ. ಹೌದು, ಇದೇ ಒಂದು ಕಾರಣಕ್ಕೆ ಸರತಿ ಸಾಲಲ್ಲಿ ಜನರು ಗಂಟೆಗಟ್ಟಲೆ ನಿಲ್ಲಬೇಕಾದಂಥ ಒಂದು ಸಮಸ್ಯೆ ಎದುರಾಗಿತ್ತು. ಹಾಗಾಗಿ ಆಹಾರ ಇಲಾಖೆ ತಾತ್ಕಾಲಿಕವಾಗಿ KYC ಪ್ರಕ್ರಿಯೆಯನ್ನು ಸದ್ಯಕ್ಕೆ ಮುಂದೂಡಿದೆ. ಸ್ನೇಹಿತರೆ, ಯಾವುದೇ ವಿಘ್ನವಿಲ್ಲದೆ ಆರಾಮಾಗಿ ನೀವು ಸೆಪ್ಟೆಂಬರ್ 1ರ ನಂತರ KYC ಪ್ರಕ್ರಿಯೆ ಮಾಡಿಕೊಳ್ಳಬಹುದು. ಅಲ್ಲಿವರೆಗೆ ಯಾವುದೇ ಒಂದು ಆತಂಕ, ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಎಂದು ಆಹಾರ ಇಲಾಖೆಯು ಪ್ರಕಟಣೆ ಮೂಲಕ ತಿಳಿಸಿದೆ. ಬನ್ನೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಎಲ್ಲಾ ಪಿಂಚಣಿದಾರರಿಗೆ ಗುಡ್ ನ್ಯೂಸ್. ಒಂದೊಮ್ಮೆ ನಿಮ್ಮ ಪಿಂಚಣಿ ಸ್ಥಗಿತಗೊಂಡಿದ್ರೆ ನಿಮಗೆ ಮತ್ತೊಮ್ಮೆ ಪಿಂಚಣಿಗ ಮುಂದುವರಿಯಲಿದೆ. ಹೌದು ಸ್ನೇಹಿತರೆ, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ವಾರ್ಷಿಕ ಆದಾಯ ಮಿತಿಯನ್ನು 32,000 ರೂಪಾಯಿಂದ 1,20,000 ರೂಪಾಯಿಗೆ ಹೆಚ್ಚಿಗೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ಒಂದು ಆದೇಶದ ನಂತರ ಈಗ 1,20,000 ರೂಪಾಯಿ ಒಳಗಿನ ವಾರ್ಷಿಕ ಆದಾಯ ಹೊಂದಿರುವ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಮತ್ತೊಮ್ಮೆ ಪಿಂಚಣಿ ಸೌಲಭ್ಯ ಪುನರಾರಂಭವಾಗಲಿದೆ. ಹೌದು, ಅಂದಹಾಗೆ ಸ್ನೇಹಿತರೆ, ಸಂಯೋಜನೆ ಮೊಬೈಲ್ ಆ್ಯಪ್ ಮೂಲಕ ಮಾಡಿದಂಥ ಪರಿಶೀಲನೆಯಲ್ಲಿ ಕರ್ನಾಟಕದಲ್ಲಿ 23,14,544 ಸಂದೇಹಾಸ್ಪದ ಖಾತೆಗಳು ಪತ್ತೆಯಾಗಿದ್ದು, ಸೂಕ್ತ ದಾಖಲೆ ಮತ್ತು ವಿಳಾಸ ನೀಡದ ಕಾರಣ ಸುಮಾರು 18 ಲಕ್ಷ ಜನರ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಮಾಹಿತಿ ಕೊಟ್ಟ ಬಳಿಕ ಮತ್ತೊಮ್ಮೆ ಪಿಂಚಣಿ ಸೌಲಭ್ಯ ಮುಂದುವರಿಸುವುದಾಗಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಸ್ನೇಹಿತರೆ, ಈಗ ಗುಡ್ ನ್ಯೂಸ್ ಏನಂದ್ರೆ, ಹಲವರಿಗೆ ಆದಾಯ ಮಿತಿ ಕಾರಣಕ್ಕೆ ಪಿಂಚಣಿ ರದ್ದಾಗಿತ್ತು, ಅಂತವರಿಗೆ ಮತ್ತೊಮ್ಮೆ ಈಗ ಪಿಂಚಣಿ ಪುನರಾರಂಭವಾಗಲಿದೆ. ಹೌದು, ಗ್ರಾಮ ಆಡಳಿತಾಧಿಕಾರಿಗಳ ವರದಿ ಆಧಾರದ ಮೇಲೆ ತಹಶೀಲ್ದಾರರು ನಿಯಮಾನುಸಾರ ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ಮತ್ತೊಮ್ಮೆ ಪಿಂಚಣಿ ಬಿಡುಗಡೆ ಮಾಡುವಂತೆ ಆದೇಶ ಹೊರಡಿಸಲಾಗಿದೆ.
ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಸೇರಿದಂತೆ ಹಲವು ವೇತನಗಳನ್ನು ಮತ್ತೊಮ್ಮೆ ಮುಂದುವರಿಸುವಂತೆ ಸೂಚಿಸಲಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ವರ್ಷದ 32,000 ರೂಪಾಯಿ ಆದಾಯ ಮಿತಿದ್ದ ಕಾರಣ ಲಕ್ಷಾಂತರ ಬಡವರು ಸೌಲಭ್ಯದಿಂದ ವಂಚಿತರಾಗಿದ್ರು. ಆದರೆ ಈಗ ಆದಾಯ ಮಿತಿ ಏರಿಕೆಯಿಂದ ಮತ್ತೊಮ್ಮೆ ಲಕ್ಷಾಂತರ ಕುಟುಂಬಗಳಿಗೆ ನೇರವಾಗಿ ಪಿಂಚಣಿ ಲಾಭ ದೊರೆಯಲಿದೆ. ಬನ್ನಿ ಕೊನೆ ಮಾಹಿತಿಗೆ ಹೋಗೋಣ. ದೇಶಾದ್ಯಂತ ಕೋಟ್ಯಾಂತರ ಗ್ಯಾಸ್ ಬಳಕೆದಾರರಿಗೆ ಮುಖ್ಯವಾದ ಸೂಚನೆ. ನಾಳೆನೇ ಅಂತಿಮ ದಿನಾಂಕ. LPG ಗ್ಯಾಸ್ ಬಳಕೆದಾರರು ನಿರ್ಲಕ್ಷ್ಯ ವಹಿಸದೆ ಕೂಡಲೇ ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬೇಕು. ಇಂಡಿಯನ್, HP, ಭಾರತ್ ಗ್ಯಾಸ್ ಬಳಕೆದಾರರು ತಮ್ಮ LPG ಕನೆಕ್ಷನ್ಗೆ ಸಂಬಂಧಿಸಿದ ಈ KYC ಕೂಡಲೇ ಪೂರ್ತಿ ಮಾಡಿಕೊಳ್ಳಬೇಕು. ಹೌದು, ಈಗಾಗಲೇ ಮೊಬೈಲ್ಗಳಿಗೆ ಅಲರ್ಟ್ ಮೆಸೇಜ್ ಕೂಡ ಕಳಿಸಲಾಗುತ್ತಿದೆ. ಬಯೋಮೆಟ್ರಿಕ್ ಅಥವಾ ಫೇಸ್ ಅಥೆಂಟಿಕೇಶನ್ ಎಂಬ ಮೂಲಕ ಈ KYC ಪ್ರಕ್ರಿಯೆ ನಾಳೆಯೊಳಗೆ ಪೂರ್ಣಗೊಳಿಸಬೇಕು. ಇಲ್ಲವೆಂದರೆ ಗ್ಯಾಸ್ ಸಬ್ಸಿಡಿ ಮಿಸ್ ಆಗಬಹುದು ಅಥವಾ ನಿಮ್ಮ ಒಂದು ಸಿಲಿಂಡರ್ ಸಂಪರ್ಕವು ಕೂಡ ಕಡಿತವಾಗುವ ಸಾಧ್ಯತೆ ಇದೆ. ಹೌದು ಗೆಳೆಯರೆ, ಅಗತ್ಯ ನಿಯಮಗಳನ್ನು ಪೂರ್ಣಗೊಳಿಸಲಿಲ್ಲವೆಂದರೆ ಸಬ್ಸಿಡಿ ಪ್ರಯೋಜನ ಮಿಸ್ ಆಗುವ ಅವಕಾಶವಿದೆ. ಸರ್ಕಾರ ಕಡ್ಡಾಯ ಮಾಡಿರುವ ನಿಯಮವನ್ನು ಪ್ರತಿಯೊಬ್ಬರು ಪಾಲಿಸಲೇಬೇಕು. ಗ್ರಾಹಕರು ನಿರ್ಲಕ್ಷ್ಯ ಮಾಡುವಂತಿಲ್ಲ ಎಂದು ಗ್ಯಾಸ್ ಕಂಪನಿಗಳು ಮೊಬೈಲ್ಗೆ ಸಂದೇಶಗಳನ್ನು ಕೂಡ ಕಳಿಸುತ್ತಿವೆ. ಅಂದಹಾಗೆ ಸ್ನೇಹಿತರೆ, ನಿಮಗೆ ಸರತಿ ಸಾಲಲ್ಲಿ ನಿಲ್ಲೋ ಆಗೋದಿಲ್ಲವೆಂದರೆ ಮನೆಯಲ್ಲೂ ಕುಳಿತು ಕೂಡ ಈ KYC 5 ನಿಮಿಷದಲ್ಲಿ ಪೂರ್ತಿ ಮಾಡಿಕೊಳ್ಳಬಹುದು. ಹೌದು, ಕೇವಲ ಸ್ನೇಹಿತರೆ, ನೀವು ಯಾವ ಒಂದು ಗ್ಯಾಸ್ ಕಂಪನಿಯನ್ನ ಬಳಕೆ ಮಾಡ್ತಿದ್ರೋ ಅದರ ಒಂದು ಹೆಸರನ್ನ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಸರ್ಚ್ ಮಾಡಿ. ಅಂದ್ರೆ ಉದಾಹರಣೆಗೆ HP ಗ್ಯಾಸ್ ಆಗಿದ್ರೆ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ HP ಗ್ಯಾಸ್ ಎಂದು ಟೈಪ್ ಮಾಡಿ. ನಿಮಗೆ ಅಲ್ಲಿ ಒಂದು ಅಧಿಕೃತ ಆ್ಯಪ್ ಸಿಗುತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಿ ನಂತರ ನೀವು KYC ಪ್ರಕ್ರಿಯೆ ಮಾಡಬಹುದು. ಅಥವಾ ಒಂದೊಮ್ಮೆ ಭಾರತ್ ಗ್ಯಾಸ್ ಬಳಕೆದಾರರಾಗಿದ್ದರೆ ಭಾರತ್ ಗ್ಯಾಸ್ ಅಂತ ಸರ್ಚ್ ಮಾಡಿ, ನಿಮಗೆ ಅದರದ್ದು ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಿ. ಹೌದು, ಆಧಾರ್ ಕಾರ್ಡ್ ನಂಬರ್, ಕನ್ಸ್ಯೂಮರ್ ID ಎಲ್ಲವನ್ನು ಕೂಡ ರೆಡಿ ಮಾಡಿಟ್ಟುಕೊಂಡು ಅಧಿಕೃತ ಆ್ಯಪ್ಗಳಲ್ಲಿ ನೀವು ಲಾಗಿನ್ ಆಗೋ ಮೂಲಕ ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದು. ಸ್ನೇಹಿತರೆ, 5 ನಿಮಿಷದ ಕೆಲಸವಾಗಿದೆ. ಹಾಗಾಗಿ ಪ್ರತಿಯೊಬ್ಬರು KYC ಕೂಡಲೇ ಪೂರ್ಣಗೊಳಿಸಿ. ಯಾಕಂದರೆ ಈ ಒಂದು ಹಿಂದೆ ಆಗಸ್ಟ್ 18 ಕೊನೆ ದಿನಾಂಕವಾಗಿತ್ತು. ಸರ್ವರ್ ಸಮಸ್ಯೆ ಕಾರಣ ಆಗಸ್ಟ್ 23ಕ್ಕೆ ಕೊನೆ ದಿನಾಂಕ ಎಂದು ಹೇಳಲಾಗಿದೆ. ಅದು ನಾಳೆನೇ ಆಗಿದ್ದು. ಹಾಗಾಗಿ ಎಲ್ಲರೂ ಕೂಡ ಕೂಡಲೇ KYC ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಳ್ಳಿ. ಸದ್ಯಕ್ಕೆ ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋನ ಲೈಕ್ ಮಾಡ್ತಾ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ.